ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಹೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪಂಚಾನ್ನ ತನುದ್ಭೂತಾನ್ ಪಂಚಾಕ್ಷರಮನುಪಮ ಪಂಚಸೂತ್ರ ಕೃತ ವಂದೇ ಪಂಚಾಚಾರ್ಯಂ ಜಗದ್ಗುರುಂ. ಅವಾಚಾತ್ಮಸ್ವರೂಪಾಯ ಶಿವಭಾವಪ್ರದಾಯ ನಮ ಸದ್ಗುರುನಾಥಾಯ ಶಿರಸ್ಥಲ ಬ್ರಹ್ಮಮೂರ್ತಯೇ ನಮೋ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಯಡಿಯೂರು ಸಿದ್ಧಲಿಂಗೇಶ್ವರನನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಳ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ರಾಜ ಭುವನಗಿರಿ ಸಂಸ್ಥಾನ ಮಠದ ಶಿರಸ್ಥಲ ಬ್ರಹ್ಮಿ ಮರಳಸಿದ್ಧ ಶಿವಾಚಾರ್ಯ ಚರಣ ಕಮಲಕ್ಕೂ ಗುರುಗುಂಟ ಅಮರೇಶ್ ಲಿಂಗಸ ಅಣೆಮಣಿದು ಈ ವಾರದ ವಾರ ಭವಿಷ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಕೂಡಿಟ್ಟಿರ್ತಕ್ಕಂಥ ಹಣ, ವಾಹನ ಅಥವಾ ಆಸ್ತಿ ಖರೀದಿಗೆ ಸೂಕ್ತವಾಗಿರ್ತಕ್ಕಂಥದ್ದಾಗ್ತದೆ. ಇನ್ನು ಸಂಗಾತಿಯಿಂದ ಹೊಸತನದ ಬದಲಾವಣೆಯನ್ನು ಕಾಣುವಂಥವ್ರಾಗ್ತಾರೆ. ಸಹಾಯ ಸಹಕಾರ ಸಹ ದೊರೆಯುವಂಥದ್ದಾಗ್ತದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಫಲತೆಯನ್ನು ಕಾಣುವಂಥ ನೀವು ಯಶಸ್ವಿನ ಹಾದಿಯನ್ನು ಹಿಡಿಯುವಂಥವ್ರಾಗ್ತೀರಿ. ವಿಶೇಷವಾಗಿ ಸಂಘ ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರದಲ್ಲಿ ಹಣವನ್ನು ಕೂಡಿಟ್ಟಿದ್ರಿ ಅಂದರೆ ಸರಿಯಾದ ಸಮಯಕ್ಕೆ ಬರುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿಯಾಗೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ಪರೀಕ್ಷೆಗಳಿತ್ತಂದ್ರೆ ಉನ್ನತವಾಗಿರ್ತಕ್ಕಂಥ ಅಂಕವನ್ನು ಪಡೆಯುವಂಥವ್ರಾಗ್ತೀರಿ. ಮಕ್ಕಳಿಂದ ಶ್ರೇಯಾಭಿವೃದ್ಧಿ ಉಂಟಾಗುವಂಥದ್ದಾಗ್ತದೆ. ರೈತಾಪಿ ವರ್ಗದವರಿಗೆ, ವಿಶೇಷವಾಗಿ ತೋಟಗಾರಿಕೆ ರೈತಾಪಿ ವರ್ಗದವರಿಗೆ ಹೆಚ್ಚು ಧನಲಾಭಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಮಂಗಳವಾರ ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಷಭ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಅಗತ್ಯಕ್ಕಿಂತ ಖರ್ಚು ಹೆಚ್ಚಾಗುವ ಸಂಭವ ಈ ವಾರ ಜಾಸ್ತಿ ಇರ್ತದೆ. ಹಾಗಾಗಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ನೋಡ್ಕೊಂಡು ಅಷ್ಟೇ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮದ್ಯಪಾನದ ಕಡೆ ಅಥವಾ ಧೂಮಪಾನದ ಕಡೆ ಮನಸ್ಸು ಏನಾದರೂ ಅರಿಬಿಟ್ರಿ ಅಂದರೆ ಮನಸ್ಸು ಚಂಚಲೆಯಿಂದ ಕೂಡಿರುವಂಥದ್ದಾಗ್ತದೆ. ಇನ್ನು ಸಾಲದ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾರ್ದೋ ಮಾತು ಕೇಳಿ ಏನನ್ನ ಕೆಲಸ ಮಾಡೋಕ್ಕೆ ಹೋಗಿ ಸಾಲಕ್ಕೆ ಕೈ ಹಾಕಿದ್ರಿ ಅಂದರೆ ಸಾಲ ಸಿಗದೇ ಇರುವಂಥದ್ದಾಗ್ತದೆ. ಒಂದು ವೇಳೆ ಸಾಲ ಸಿಕ್ಕರೂ ಸಹ ಒಳ್ಳೆ ತೀರಿಸೋದಕ್ಕೆ ಬಹಳಷ್ಟು ಅರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದಾಗ್ತದೆ. ಮಾತಿನಲ್ಲಿ ಇಡ್ತಾ ಇರಲಿ, ನಯ ವಿನಯದಿಂದ ಮಾತನಾಡುವಂಥದ್ದು ಮರಿಬೇಡಿ. ಇನ್ನು ಮಾಡಿರುವಂಥ ಕೆಲಸದಲ್ಲಿ ಪ್ರಜ್ಞೆ ಜಾಸ್ತಿ ಇರಲಿ. ಇನ್ನು ಉಪಕಾರ ಮಾಡಿರ್ತಕ್ಕಂಥವ್ರು ನಮ್ಗೆ ಒಳ್ಳೆ ಉಪಕಾರ ಮಾಡ್ತಾರೆ ಅನ್ನುವಂಥ ಪರಿಜ್ಞಾನ ಇಟ್ಕೊಳ್ಬೇಡಿ. ಉಪಕಾರ ಮಾಡಿರ್ತಕ್ಕಂಥವ್ರು ಅಪಕಾರ ಸಹ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಇಷ್ಟು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಯಾರನ್ನು ಜಾಸ್ತಿ ನಂಬಕ್ಕೆ ಹೋಗಬೇಡಿ. ನಂಬಿಕೆ ದ್ರೋಹಿಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಇಷ್ಟು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಬುಧವಾರ ಶುಕ್ರವಾರ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು ಓಂ ದುಮ್ ದುರ್ಗಾಯ ನಮಃ ಎನ್ನುವಂಥ ದುರ್ಗಾ ಮಂತ್ರವನ್ನು ಪಠನೆ ಮಾಡಿದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಬಂಧು ಮಿತ್ರ ಆಗಮನದಿಂದ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ನಿಮ್ಮ ಪ್ರಯಾಣಕ್ಕೆ ಸುಗಮ ಅಂದರೆ ಹೊರ ರಾಜ್ಯ ಅಥವಾ ಹೊರದೇಶಕ್ಕೆ ಹೋಗ್ತಕ್ಕಂಥವ್ರು ಅಥವಾ ವಿಶೇಷವಾಗಿ ದೇವಸ್ಥಾನಗಳ ದರ್ಶನಕ್ಕೆ ಹೋಗ್ತಕ್ಕಂಥವ್ರು, ಟೂರ್ ಹೋಗ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಯಶಸ್ವಿನ ಹಾದಿಯನ್ನು ತುಳಿಯುವಂಥವ್ರಾಗ್ತದೆ. ಸರ್ಕಾರಿ ನೌಕರಿಯಲ್ಲಿ ವರ್ಗಾವಣೆ ಆಗಬೇಕಂತ ಕನಸು ಕಟ್ಕೊಂಡಿದ್ರಿ ಅಂದರೆ ಈ ವಾರ ನೀವು ಈ ಸ್ಥಳವನ್ನು ಇಚ್ಛೆ ಪಡ್ತಿರಲ್ಲ, ಆ ಇಚ್ಛಿತ ಸ್ಥಳಕ್ಕೆ ವರ್ಗಾವಣೆ ಸಿಗುವಂಥದ್ದಾಗ್ತದೆ. ಭೂ ವ್ಯಾಪಾರದಲ್ಲಿ ಅಥವಾ ಹೋಲ್ಸೇಲ್ ವ್ಯಾಪಾರದಲ್ಲಿ ಹೆಚ್ಚು ಧನಲಾಭ ಉಂಟಾಗುವಂಥದ್ದಾಗ್ತದೆ. ಪೂಜಾ ಸಾಮಾನು ಅಂಗಡಿಗಳಲ್ಲಿ ಆಗಿರಲಿ ಅಥವಾ ತೆಂಗಿನಕಾಯಿ ಅಂಗಡಿಗಳಾಗಿರಲಿ ಅಥವಾ ಹೋಟೆಲ್ಗಳಲ್ಲಿ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಸಾಹಿತ್ಯಗಳಿಗೆ, ಕವಿಗಳಿಗೆ, ಗಣಿತಶಾಸ್ತ್ರಜ್ಞರಿಗೆ, ವಕೀಲರಿಗೆ, ಇಂಜಿನಿಯರ್ಗಳಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥವುಗಳು. ಬುಧವಾರ ಶುಕ್ರವಾರ ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಯಾರನ್ನು ಎದುರಾಕ್ಕೊಳ್ಳೋಕೆ ಹೋಗಬೇಡಿ. ಈ ವಾರ ಮಾರ್ಕೆಟಿಂಗ್ ವ್ಯವಹಾರ ನಿಮಗೆ ಹಿಂಸೆ ಅನ್ನಿಸುವಂಥದ್ದಾಗ್ತದೆ. ಅಂದರೆ ಸರಿಯಾಗಿ ವ್ಯಾಪಾರ ವ್ಯವಹಾರಕ್ಕೆ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಲ್ಲೇನೋ ಒಂದು 10 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರಿ, ಅಲ್ಲಿ 8 ರೂಪಾಯಿ 9 ರೂಪಾಯಿ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಂದರೆ ನಷ್ಟ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ವಾರ ಎಷ್ಟು ಬೇಕು ಅಷ್ಟು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಂಗಾತಿಯೊಡನೆ ವಾದ ವಿವಾದಕ್ಕೆ ಇಳಿಬೇಡಿ.
ಮಾತಾಡ್ತಾ ಒಂಚೂರು ಜಗಳ ಆಗಿ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ. ಯುವತಿಯರ ಮನಸ್ಸು ಚಿತ್ತ ಚಂಚಲತೆಯಿಂದ ಕೂಡಿರುವಂಥದ್ದಾಗ್ತದೆ. ಮನಸ್ಸು ಹತೋಟಿಗೆ ಬಾರದೆ ಓದೋದಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಮನಸ್ಸು ಹತೋಟಿಗೆ ಬಾರದೆ ಏನೋ ಕಳ್ಕೊಂಡಿದ್ದೀವಿ, ಏನೋ ಆಗ್ತಾ ಇದೆ, ನಮಗೆ ಏನಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಗೊಂದಲಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ ಇರ್ತಕ್ಕಂಥದ್ದು. ವಿಚಿತ್ರವಾಗಿರ್ತಕ್ಕಂಥ ಆಲೋಚನೆಗಳು ಬರುವಂಥದ್ದಾಗ್ತದೆ. ರಾತ್ರಿ ಕನಸುಗಳು ಸಹ ವಿಚಿತ್ರವಾಗಿರ್ತಕ್ಕಂಥವುಗಳು ಕಾಡುವಂಥದ್ದಾಗ್ತದೆ. ಇನ್ನು ಯಾವುದೋ ಕೆಲಸ ಮಾಡೋಕ್ಕೋಗಿ ಇಕ್ಕಟ್ಟು ಸಿಗಾಕೊಳ್ಳುವಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ ಆಗಿರೋದ್ರಿಂದ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇಷ್ಟು ಮಾಡ್ಕೊಂಡಿರ್ತಕ್ಕಂಥದ್ದು ಈ ವಾರ ಒಳ್ಳೆಯದು. ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಆಕಳ ಹಾಲಿನಿಂದ ಈಶ್ವರನಿಗೆ ಅಭಿಷೇಕ ಮಾಡಿ ಬಂದರೆ ಅಂದರೆ ಬರುವಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಸಿಂಹ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆ, ಹಿಂದಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಈ ವಾರ ಸ್ವಲ್ಪ ಚೇತರಿಕೆ ಕಾಣುವಂಥದ್ದಾಗ್ತದೆ. ಮನೆಯ ಆಹಾರ ಈ ವಾರ ಬಹಳಷ್ಟು ಒಳ್ಳೆಯದು. ಮನೆಯ ಆಹಾರದಿಂದನೇ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದಾಗ್ತದೆ. ಕೆಲಸದಲ್ಲಿ ಅಡ್ಡಿ ಆತಂಕಗಳೆಲ್ಲವೂ ನಿವಾರಣೆಯಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸ ದೊರೆಯುವಂಥದ್ದಾಗ್ತದೆ. ಸೋದರರಿಂದ ಕೆಲಸಗಳು ಅಂದರೆ ವಿಶೇಷವಾಗಿ ಸಹಾಯ ಸಹಕಾರ ದೊರೆಯುವಂಥದ್ದಾಗ್ತದೆ. ಅಂದುಕೊಂಡಿರ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸು ಹುಮ್ಮಸ್ಸು ಕಾಣುವಂಥದ್ದಾಗ್ತದೆ. ಆರ್ಥಿಕತೆಯಲ್ಲಿ ಪ್ರಗತಿ ಕಾಣುವಂಥವ್ರಾಗ್ತೀರಿ. ಇನ್ನು ಕೂಡಿಟ್ಟಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಬಂದು ಸೇರುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿಯಾಗುವಂಥದ್ದಾಗ್ತದೆ. ಮನಸ್ಸು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಕಡೆ ವಾಲುವಂಥದ್ದಾಗ್ತದೆ. ಇನ್ನು ಪ್ರವಾಸ ಹೋಗುವಂಥವ್ರಿಗೆ, ಪುಣ್ಯಕ್ಷೇತ್ರಗಳ ದರ್ಶನ ಆಶೀರ್ವಾದ ಪಡೆಯುವಂಥವ್ರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕನ್ಯಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ದುಡುಕಿನ ವಿಚಾರ ಬಂದಾಗ ಜಾಗ್ರತೆ ವಹಿಸುವಂಥದ್ದು ಮರಿಬೇಡಿ. ದುಡುಕು ನಿರ್ಧಾರ ತಗೊಂಡ್ರೆ ಅಂದರೆ ಅದು ಯಶಸ್ವಿ ಆಗದೇ ಇರತಕ್ಕಂಥದ್ದಾಗ್ತದೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಿ ವ್ಯಾಪಾರ ವ್ಯವಹಾರ ಮಾಡಬೇಕು ಗೊತ್ತಾಗದೇ ಇಲ್ಲ. ನಿಮ್ಮ ಅಂಗಡಿಯಲ್ಲಿ ಅಥವಾ ನಿಮ್ಮ ಕೈಲಿರ್ತಕ್ಕಂಥ ಆಳು ಮಕ್ಕಳ ಮೇಲೆ ಜವಾಬ್ದಾರಿಯನ್ನು ಬಿಟ್ಟು ಈ ವಾರ ಹೋಗಬೇಡಿ. ಇನ್ನು ಹೆಂಡತಿ ಮಕ್ಕಳೊಡನೆ ಕಿರಿಕಿರಿ ಉಂಟಾಗುವಂಥದ್ದಾಗ್ತದೆ. ಸಮಾಧಾನ ಇರಲ್ಲ. ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ ಮಾಡ್ಕೊತೀರಿ. ರಾತ್ರಿ ಸರಿಯಾಗಿ ನಿದ್ದೆ ಬರೋಂಗಿಲ್ಲ. ನಿದ್ದೆ ಬಂದರೂ ಸಹ ಏನೇನೋ ಕೆಟ್ಟ ಕನಸುಗಳು ಬೀಳುವಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ ಇರ್ತದೆ. ಉದ್ಯೋಗದಲ್ಲಿ ಹೊರಗಡೆ ನಾನು ಉದ್ಯೋಗ ಮಾಡಬೇಕು ಅಥವಾ ಏನಾದರೂ 4 ಕಾಸು ಸಂಪಾದನೆ ಮಾಡಬೇಕು, 4 ಮಂದಿಯಾಗ ಹೌದು ಅನಿಸ್ಕೊಳ್ಬೇಕು ಅಂತ ಈ ವಾರ ಹೊರಟ್ರಿ ಅಂದರೆ ಖಂಡಿತವಾಗಿ ಅವು ಯಾವುದು ಯಶಸ್ವಿ ಆಗೋಂಗಿಲ್ಲ. ಇನ್ನು ಮಾತನ್ನು ನಾಲಿಗೆಗೆ ಬಂದಂತೆ ಅರಿಬಿಡಕ್ಕೆ ಹೋಗಬೇಡಿ. ಮನಸ್ತಾಪಗಳು, ಕಲಹಗಳು ಈ ವಾರ ಕಟ್ಟಿಟ್ಟ ಬುತ್ತಿ ಆಗೋದ್ರಿಂದ ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇಷ್ಟು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಬುಧವಾರ, ಶುಕ್ರವಾರ, ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕನ್ಯಾ ರಾಶಿಯವರು ಓಂ ನಮೋ ನಾರಾಯಣಾಯ ಎನ್ನುವಂಥ ಮಂತ್ರವನ್ನು ಪಠನೆ ಮಾಡಿದ್ರಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಹುಮ್ಮಸ್ಸು ಎರಡೂ ಈ ವಾರ ಕೂಡಿ ಬರುವಂಥದ್ದಾಗ್ತದೆ. ಕುಟುಂಬ ಸಮೇತರಾಗಿ ಹೊಸತನದ ಕೆಲಸವನ್ನು ಮಾಡುವಂಥವ್ರಾಗ್ತೀರಿ. ದೇವರ ದರ್ಶನಗಳು ಮಾಡುವಂಥವ್ರಾಗ್ತೀರಿ. ನ್ಯಾಯಾಲಯದ ತೀರ್ಪು ನಿಮ್ಮ ವಿರುದ್ಧ ಬರುವಂಥ ಸಾಧ್ಯತೆಗಳು ಇರೋದರಿಂದ ಸಾಧ್ಯ ಆದಷ್ಟು ನ್ಯಾಯಾಲಯದ ವಿಚಾರಕ್ಕೆ ಜಾಗ್ರತೆ ವಹಿಸುವಂಥದ್ದು ಮರಿಬೇಡಿ. ನೌಕರಿಯಲ್ಲಿ ಬಡ್ತಿ ಯೋಗ ಉಂಟಾಗ್ತದೆ. ಪ್ಲಾಟ್ ಖರೀದಿ ಮಾಡುವಂಥ ಸಂಭವಗಳು ಸಹ ಈ ವಾರ ಜಾಸ್ತಿ. ಧೈರ್ಯದಿಂದ ಏನೇ ಕೆಲಸ ಮಾಡೋಕ್ಕೋದ್ರೂ ಮುನ್ನುಗ್ಗಿ ಖಂಡಿತವಾಗಿ ಯಶಸ್ವಿಯಾಗಿ ಮಕ್ಕಳುಗಳ ಬಗ್ಗೆ ಜಾಗೃತಿ ಇರತಕ್ಕಂಥದ್ದು ಒಳ್ಳೆಯದು. ಮಕ್ಕಳು ಏನು ಮಾಡ್ತಾರೆ ಏನು ಎಲ್ಲದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇತ್ತಂದರೆ ಇನ್ನೂ ಹೆಚ್ಚು ಮಕ್ಕಳು ಜ್ಞಾನಾರ್ಜನೆ ವೃದ್ಧಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ವಾದ ವಿವಾದವನ್ನು ಕಡಿಮೆ ಮಾಡತಕ್ಕಂಥದ್ದು ಮರಿಬೇಡಿ. ವಾದ ವಿವಾದದಿಂದ ಅಪಜಯ ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಗೌರವಕ್ಕೆ ಧಕ್ಕೆ ಬರುವಂಥ ಸಾಧ್ಯತೆಗಳಿರೋದರಿಂದ ವಾದ ವಿವಾದ ಕಡಿಮೆ ಮಾಡತಕ್ಕಂಥದ್ದು ಮರಿಬೇಡಿ. ದೂರದ ಪ್ರಯಾಣಕ್ಕೆ ತೊಂದರೆಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿ ಆಗುವಂಥದ್ದಾಗ್ತದೆ. ಆದ್ರೆ ಓದೋದಕ್ಕೆ ಅವ್ರ ಮನಸ್ಥಿತಿಗಳು ಸರಿಯಾಗಿರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದಾಗೋದ್ರಿಂದ ವಿದ್ಯಾರ್ಥಿಗಳು ಬೆಳಗಿನ ಜಾವ ಅಂದರೆ ಪ್ರಾತಃ ಕಾಲದಲ್ಲಿ ಓದ್ತಕ್ಕಂಥದ್ದು ಮರಿಬೇಡಿ. ಗುಪ್ತ ಶತ್ರುಗಳು ನಿಮ್ಮನ್ನು ಕಡಾಟುವಂಥದ್ದು ಜಾಸ್ತಿ ಆಗ್ತದೆ. ಜೀವನದಲ್ಲಿ ಹೊಸತನದತ್ತ ಏನನ್ನ ಕಾಣಕ್ಕಂತ ಹೋಗ್ತೀರಿ, ಆಗಾಗ ತೊಂದರೆಗಳು ಜಾಸ್ತಿ ಬರುವಂಥದ್ದಾಗ್ತದೆ. ಯಾರ ಮಾತನ್ನು ಕೇಳಿ ಅಂದರೆ ಬೇರೆಯವ್ರ ಮಾತನ್ನು ಕೇಳಿ ಮನೆಯಲ್ಲಿ ಬಂದು ಕದನ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಮಹಿಳಾ ನೌಕರರಿಗೆ ಹೆಚ್ಚು ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ.
ಭಾನುವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರುವಂಥ ವೃಶ್ಚಿಕ ರಾಶಿಯವರು ಕಡಲೆಕಾಳನ್ನು ನೆನೆ ಹಾಕಿ ದೇವರಿಗೆ ಕಡಲೆ ಉಸುಳಿಯನ್ನು ಮಾಡಿ ನೈವೇದ್ಯ ಮಾಡಿ ಬಂದಂಥ ಭಕ್ತರಿಗೆ ನೀಡಿದ್ರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಧನುಸ್ಸು ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಗಂಡ ಹೆಂಡತಿಯ ನಡುವೆ ಅನುಮಾನ ಎನ್ನುವಂಥ ಭೂತ ಪ್ರಾರಂಭ ಆಗಿ ಇಬ್ಬರ ಮನಸ್ಥಿತಿಯನ್ನು ಒಂದೊಂದು ದಿಕ್ಕಿಗೆ ಎಳ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗ್ತದೆ. ಸಂಸಾರದಲ್ಲಿ ಕೆಲವಾರು ಬಿರುಕುಗಳು ಬಿಡುವಂಥ ಸಾಧ್ಯತೆ ಇರ್ತದೆ. ಜಾಗೃತಿಯಿಂದ ವರ್ತಿಸುವಂಥದ್ದು ಮರಿಬೇಡಿ. ಇನ್ನು ಸಿಟ್ಟಿನ ಬರದಲ್ಲಿ ಏನಾದರೂ ಅವಿಚಾರದ ಕೆಲಸ ಮಾಡಿ ನಂತರ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದಾಗ ಏನು ಮಾತಾಡಬೇಕಂತ ಉತ್ತರ ಸಿಗದೇ ಇರುವಂಥದ್ದಾಗೋದ್ರಿಂದ ದುಂದು ವೆಚ್ಚಕ್ಕೆ ಈ ವಾರ ಕಡಿವಾಣ ಆಗ್ತಕ್ಕಂಥದ್ದು ಮರಿಬೇಡಿ. ಯಾರನ್ನು ವಿರೋಧ ಕಟ್ಟುಕೊಳ್ಳೋಕೆ ಹೋಗಬೇಡಿ. ಇನ್ನು ನಯ ವಿನಯದಿಂದ ವರ್ತಿಸುವಂಥದ್ದು ಮಾತಾಡುವಂಥದ್ದು ಮರಿಬೇಡಿ. ವಿರೋಧಿಗಳು ಹೆಚ್ಚಾದರೂ ಸಹ ನೀವಾಯಿತು ನಿಮ್ಮ ಕೆಲಸ ಆಯಿತು ಇಷ್ಟು ಮಾಡ್ಕೊಂಡು ಹೋದರೆ ಅವ್ರು ಏನೂ ಮಾಡೋಕ್ಕೊಳಕ್ಕಾಗಲ್ಲ. ಹಾಗಾಗಿ ಎಷ್ಟೇ ವಿರೋಧಿಗಳಾಗಲಿ, ಆಫೀಸಲ್ಲಿ ಆಗಿರಲಿ, ಹೊರಗಡೆ ಆಗಿರಲಿ, ಅಥವಾ ನೀವು ಮಾಡುವಂಥ ವೃತ್ತಿಯಲ್ಲಿ ಆಗಿರಲಿ, ಕೆಲಸದಲ್ಲಾಗಿರಲಿ, ಅವ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವಾಯಿತು ನಿಮ್ಮ ಕೆಲಸ ಆಯಿತು ಇಷ್ಟು ಮಾಡ್ತಾ ಇದ್ದರೆ ಇನ್ನೂ ಹೆಚ್ಚು ಒಳ್ಳೆಯದು ಶ್ರೇಯಸ್ಸನ್ನು ತಂದು ಕೊಡುವಂಥದ್ದಾಗ್ತದೆ. ಸಾಮಾನ್ಯ ವಿಚಾರದ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಉಲ್ಬಣ ಜಾಸ್ತಿ ಆಗುವಂಥವುಗಳಾಗ್ತವೆ. ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಧನುಸ್ಸು ರಾಶಿಯವರಿಗೆ ಸಾಧಾರಣವಾಗಿದ್ದರಿಂದ ಧನುಸ್ಸು ರಾಶಿಯವರು ಕಾಗೆಗಳಿಗೆ ಆಹಾರ ಹಾಕೋದ್ರಿಂದ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು ರೈತಾಪಿ ವರ್ಗದವರಿಗೆ ಸರ್ಕಾರದಿಂದ ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗ್ತದೆ. ಧಾರ್ಮಿಕ ಮುಖಂಡರಿಗೆ, ಮಠಾಧಿಪತಿಗಳಿಗೆ ಹೆಚ್ಚು ಗೌರವ ಸನ್ಮಾನಗಳು ದೊರೆಯುವಂಥದ್ದಾಗ್ತದೆ. ಮನೆಯಲ್ಲಿ ಶುಭನ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗ್ತದೆ. ಮಗಳಿಗೆ ಮದುವೆನೋ ಅಥವಾ ಮಗನಿಗೆ ಮದುವೆನೋ ಅಥವಾ ಯಾವುದೋ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧ ಕೂಡಿ ಬಂದಾಗ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಶತ್ರುಗಳ ಅಟ್ಟಹಾಸ ಈ ವಾರ ಕಡಿಮೆ ಆಗ್ತದೆ. ಏನೋ ನಿಮ್ಮ ಬಗ್ಗೆ ಇಲ್ಲ ಸಲದ ಮಾತಾಡ್ತಕ್ಕಂಥ ಇಂದಿನ ವ್ಯಕ್ತಿಗಳು ಈ ವಾರ ನೀವು ಬೆಳೀತಕ್ಕಂಥ ಸ್ಪೀಡನ್ನು ನೋಡಿ, ವೇಗವನ್ನು ನೋಡಿ ಅವರು ಮಾತನ್ನು ಅಂದರೆ ಶತ್ರುಗಳ ಕಾಡಾಟ ಕಡಿಮೆ ಮಾಡಿಕೊಳ್ಳುವಂಥದ್ದಾಗ್ತದೆ. ಉದ್ಯೋಗದಲ್ಲಿ ಹೊಸ ಬದಲಾವಣೆಯನ್ನು ಕಾಣುವಂಥವ್ರಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಸೂಕ್ತವಾಗಿರ್ತಕ್ಕಂಥ ಮಾರುಕಟ್ಟೆ ಈ ವಾರ ನಿಮಗೆ ದೊರೆಯುವಂಥದ್ದಾಗ್ತದೆ. ಸಂತೋಷದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಈ ವಾರ ಮಾಡಿ ಕುಟುಂಬದಲ್ಲಿ ಹರ್ಷದಿಂದ ಕ್ಷೇತ್ರಗಳ ದರ್ಶನವನ್ನು ಮಾಡುವಂಥವ್ರಾಗ್ತಾರೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕುಂಭರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತದೆ. ಜ್ವರ ಅಥವಾ ಶೀತದ ಬಾಧೆಯಿಂದ ಬಳಲುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಬಂತು ಅಂದರೆ ಹಾಗೇ ಬಿಡಬೇಡಿ, ಅದನ್ನು ಆಸ್ಪತ್ರೆಗೆ ತೋರಿಸುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥದ್ದು ಮರಿಬೇಡಿ. ರಾಜಕಾರಣಿಗಳಿಗೆ ಮಾನಹಾನಿಯ ವಿಚಾರಗಳು ಬಹಳ ಸಂಭವಗಳು ಅಂದರೆ ಮಾನಹಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಜಾಸ್ತಿ ನಡೆಯುವಂಥದ್ದಾಗ್ತದೆ. ಯಾರನ್ನು ಎದುರಾಕೊಳ್ಳೋಕೆ ಹೋಗಬೇಡಿ. ಅದರಿಂದ ನಿಮ್ಮತನವನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಆಗ್ತದೆ. ಇನ್ನು ಹಳೆಯ ಸಾಲವನ್ನು ತೀರಿಸಲಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಾಲ ಮಾಡಿರ್ತಕ್ಕಂಥವ್ರಿಗೆ ಏನಾರು ಮಾಡಿ ಕಂತು ಕಟ್ಟಬೇಕನ್ನೋದ್ರಾಗ ಅರಸಾಹಸ ಪಟ್ಟು ಕಂತು ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಜಿದ್ದು ಬಿದ್ದು ಏನಾದರೂ ನೀವು ಮಾಡೋಕ್ಕೆ ಹೋದ್ರೆ ಅಂದ್ರೆ ನೀವು ಮತ್ತೆ ಸಾಲದ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. 100 ಸಲ ಆಲೋಚನೆ ಮಾಡಿ ಕೆಲಸವನ್ನು ಮುಂದುವರಿಸುವಂಥದ್ದು ಒಳ್ಳೆಯದು. ಯಾರ್ದೋ ಮಾತನ್ನು ಕೇಳಿ ಏನೇನೋ ಮಾಡೋಕ್ಕೆ ಹೋದ್ರೆ ಅಂದ್ರೆ ಸಮಸ್ಯೆಗಳು ಎಡಬಿಡದೆ ಕಾಡುವಂಥದ್ದಾಗ್ತದೆ. ಶತ್ರುಗಳು ಬೆನ್ಬಿಡದೆ ಈ ವಾರ ಕಾಡುವಂಥವ್ರಾಗ್ತಾರೆ. ನಿಮ್ಮವರೇ ನಿಮ್ಮ ಗೋಳಾಟವನ್ನು, ನಿಮ್ಮ ಬಳಲಾಟವನ್ನು ನೋಡಿ ಖುಷಿ ಪಡ್ತಕ್ಕಂಥ ಜನ ಹೆಚ್ಚಾಗ್ತಕ್ಕಂಥದ್ದಾಗ್ತದೆ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸರಿಯಾಗಿ ಹೋಮ್ವರ್ಕ್ ಮಾಡ್ತಾರೆ ಇಲ್ಲ, ಏನು ಕೆಟ್ಟ ದಾರಿಗೆ ಹೋಗ್ತಾರೋ ಅಥವಾ ಬೆಳಗ್ಗಿಂದ ಎಲ್ಲಿ ತನಕ ಏನೇನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿದ್ರಿಂದ ಜಾಗೃತಿ ವಹಿಸಿದರೆ ಒಳ್ಳೆಯದು. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕುಂಭರಾಶಿಯವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮೀನರಾಶಿಯವರಿಗೆ ಉತ್ತಮವಾಗಿರತಕ್ಕಂಥದ್ದು ಅವಿವಾಹಿತರಿಗೆ ವಿವಾಹದ ಯೋಗ ಸಹ ಕೂಡಿ ಬರುವಂಥದ್ದಾಗ್ತದೆ. ಬಾಳದಿಂದ ನೋಡಿರ್ತಕ್ಕಂಥ ವರ ಕನ್ಯೆಗಳು ಈ ವಾರ ನಿಶ್ಚಯ ಆಗ್ತಕ್ಕಂಥದ್ದಾಗ್ತದೆ. ಕೈಗಾರಿಕೆ ಉದ್ಯಮದಲ್ಲಿ ಅದೃಷ್ಟ ಕೂಡಿ ಬರುವಂಥದ್ದಾಗೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿರಿ ಅಥವಾ ಸ್ವಂತ ಆದರೆ ವ್ಯವಹಾರ ಮಾಡಿರಿ, ಈ ವಾರ ಖಂಡಿತವಾಗಿ ಕೈ ಹಿಡಿಯುವಂಥದ್ದಾಗ್ತದೆ. ಸಾಲದಿಂದ ಮುಕ್ತಿ ಸಹ ಕಾಣುವಂಥವ್ರು ಆಗ್ತಾರೆ.
ಯಾವಾಗೋ ಒಂದು ಸಾಲ ತೆಗೆದುಕೊಂಡಂಥದ್ದು ಅದು ಈಗ ನಿಮ್ಗೆ ಟಾರ್ಚರ್ ಕೊಡ್ತಾ ಇತ್ತಂದರೆ ನೀವು ಇಟ್ಟಿರ್ತಕ್ಕಂಥ ಹಣದಿಂದ ಸಾಲದಿಂದ ಮುಕ್ತಿ ಸಹಿತ ಕಾಣುವಂಥವ್ರು ಆಗ್ತೀರಿ. ದೊಡ್ಡಸ್ತಿಕೆ ಜನರ ಸಹವಾಸದಿಂದ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗ್ತದೆ. ಕೋರ್ಟ್ ಕಚೇರಿಯ ನ್ಯಾಯ ನಿಮ್ಮ ಪರವಾಗಿ ಬರುವಂಥದ್ದಾಗ್ತದೆ. ಕುಟುಂಬ ಪ್ರೀತಿಯ ಪುತ್ರ ಅಥವಾ ಪುತ್ರಿ ಅನಿಸುವಂಥ ಸಾಧ್ಯತೆ ಜಾಸ್ತಿ ಈ ವಾರ. ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ ಪ್ರಾಪ್ತಿ ಆಗುವಂಥದ್ದಾಗ್ತದೆ. ಬಹಳ ದಿನದಿಂದ ಅಲಿದಾಡಿರ್ತಕ್ಕಂಥ ಕೆಲಸಗಳು ಎಲ್ಲವೂ ಈ ವಾರ ಈಡೇರುವಂಥವುಗಳಾಗ್ತವೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ವೀಕ್ಷಕರ ಬಹಳ ದಿನದ ಕೋರಿಕೆಯ ಮೇರೆಗೆ ಭಾಳಷ್ಟು ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿ ಬುದ್ಧಿ ನಮ್ಮ ಜಾತಕ ಕಳಿಸ್ಕೊಡ್ರಿ, ನಮ್ಗೆ ಜಾತಕ ಬೇಕು, ನಮ್ಮ ಮಕ್ಕಳ ಜಾತಕ ಬೇಕು, ನಮ್ಮ ಜಾತಕ ಬೇಕಂತ ದೂರವಾಣಿ ಮುಖಾಂತರ ಕರೆ ಮಾಡುವಂಥವ್ರಿಗೆ ನಮ್ಮ ಕಚೇರಿಯ ಕೆಳಗಿನ ಫೋನ್ ನಂಬರನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನೀವು ಸಂಪರ್ಕ ಮಾಡಿದ್ರಿ ಅಂದರೆ ತಮ್ಮ ಹೆಸರು, ತಮ್ಮ ಹುಟ್ಟಿದ ದಿನಾಂಕ ಅಥವಾ ನಿಮ್ಮ ಮಕ್ಕಳದ್ದು ಹುಟ್ಟಿದ ದಿನಾಂಕ ಮತ್ತು ಸಮಯ ಸರಿಯಾಗಿ ಕಳಿಸಿದ್ರಿ ಅಂದರೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಜಾತಕವನ್ನು ನಮ್ಮ ಕಾರ್ಯಾಲಯದಿಂದ ನಿಮ್ಮ ಅಡ್ರೆಸ್ಸಿಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡುವಂಥದ್ದಾಗ್ತದೆ. ನಮ್ಮ ನಂಬರ್ ಈ ಕೆಳಗಿನಂತಿದೆ 9900454100. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನಾದರೂ ಇತ್ತಂದ್ರೆ ಅಥವಾ ಜಾತಕಗಳು ಏನಾದರೂ ಇತ್ತಂದ್ರೆ ತಿಳಿಸ್ರಿ. ಖಂಡಿತವಾಗಿ ನಮ್ಮ ಆಫೀಸಿಂದ ನಿಮಗೆ ಉತ್ತರ ದೊರೆಯುವಂಥದ್ದಾಗ್ತದೆ. ಇಲ್ಲಿಗೆ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.